ಸಹೋದರ ಸಹೋದರಿಯರೇ, ಇಂದು ನಾವು ಧ್ಯಾನ ಮಾಡಲಿರುವಂಥದ್ದು ನೋಹನ ಬಗ್ಗೆ. ಇಂದಿನ ಶೀರ್ಷಿಕೆ ನೋಹನ ದಿನಗಳಲ್ಲಿ ಇದ್ದಂತೆ. ನಾನು ಹುಟ್ಟಿದಾಗ ವಿಶ್ವದ ಜನಸಂಖ್ಯೆ ಸಾಧಾರಣ ಸುಮಾರು 3.2 ಅಥವಾ 3.2 ಬಿಲಿಯನ್ ಇತ್ತು. ಅಂದರೆ 320 ಕೋಟಿ ಜನರಿದ್ದರು. ಇಂದು ಅದೇ 8.1 ಅಥವಾ 810 ಕೋಟಿ ಜನರಿದ್ದೇವೆ. ಈ ಪ್ರಪಂಚದಲ್ಲಿ ಇಂದು ಎಷ್ಟು ಜನ ಅಲ್ಲವೇ? 1964ರಲ್ಲಿ ಭಾರತದ ಜನಸಂಖ್ಯೆ 50 ಕೋಟಿಯೂ ಇರಲಿಲ್ಲ. ಇಂದು ನಮ್ಮ ಜನಸಂಖ್ಯೆ ಎಷ್ಟು? 145 ಕೋಟಿಗೆ ಬಂದಿದೆ. ನಾವೇ ಈ ಪ್ರಪಂಚದಲ್ಲೇ ಅತ್ಯಧಿಕ ಜನಸಂಖ್ಯೆಯನ್ನು ಹೊಂದಿರುವಂಥ ರಾಷ್ಟ್ರ. ಪ್ರತಿದಿನ ಎಷ್ಟು ಮಕ್ಕಳು ಹುಟ್ಟುತ್ತಾರೆ ಗೊತ್ತಾ? ನಮ್ಮ ದೇಶದಲ್ಲಿ ಸಾಧಾರಣ 80,000 ಶಿಶುಗಳು ಜನಿಸುತ್ತವೆ. ದಿನಕ್ಕೆ ಸಾಧಾರಣ 29-30 ಸಾವಿರ ಮರಣಗಳು. ಅಂದರೆ ನಿವ್ವಳ ಹೆಚ್ಚಳ 50,000 ಪ್ರತಿದಿನ. ಎಂಥ ಜನಸಂಖ್ಯೆ ಅಲ್ಲವೇ? ಎಷ್ಟು ಜನ ನಾವು! ಮನಸ್ಸಿಗೆ ಮುದ ನೀಡುವ ಸಂಖ್ಯೆಗಳು. ನೋಡಿ, ಈ ಜನಸಂಖ್ಯೆ ಹೆಚ್ಚುತ್ತಾ ಇರುವಾಗಲೇ ಈ ಅವಧಿಯ ಬಗ್ಗೆ ಬೈಬಲ್ ಮಾತನಾಡುತ್ತದೆ. ತುಲನಾತ್ಮಕವಾಗಿ ಹೇಳುವಾಗ ಭ್ರಷ್ಟಾಚಾರದಲ್ಲೂ ಹೆಚ್ಚಳ ಮತ್ತು ನೈತಿಕ ಕ್ಷೀಣತೆ ಎಲ್ಲ ಒಟ್ಟಿಗೆ ನಡೀತಾ ಇದೆ. ಜನಸಂಖ್ಯೆ, ಭ್ರಷ್ಟಾಚಾರ, ನೈತಿಕ ಕ್ಷೀಣತೆ ಎಲ್ಲ ಹೆಚ್ಚಾಗುವಂಥ ಈ ಸಮಯ. ನೋಡಿ, ಇಂದು ಮಾತ್ರವಲ್ಲ, ಯೇಸು ಸ್ವಾಮಿ ಈ ಆದಿಕಾಂಡದಲ್ಲಿ ಬರೆದಿರುವಂಥ ನೋಹನ ಬಗ್ಗೆಯೂ ಮಾತನಾಡುತ್ತಾ ಇದ್ದರು. ಆದಿಕಾಂಡ 6ನೇ ಅಧ್ಯಾಯದಲ್ಲಿ ಬರೆದಿದೆ ನೋಹನ ಬಗ್ಗೆ. ಕ್ರಿಸ್ತನಿಗೆ ಮುಂಚಿತವಾಗಿ 4,000 ವರ್ಷಗಳ ಹಿಂದೆ ಬದುಕಿದ್ದ ನೋಹನ ಕಾಲದ ಬಗ್ಗೆ ಯೇಸು ಸ್ವಾಮಿಯೇ ಮಾತನಾಡ್ತಾ ಇದ್ದ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ, ಮತ್ತಾಯ 24, 36, 37 ಮತ್ತು 42ನೇ ವಚನಗಳನ್ನು ಓದೋಣ. ಇದಲ್ಲದೆ ಆ ದಿನದ ವಿಷಯವೂ ಆ ಗಳಿಗೆಯ ವಿಷಯವೂ ನನ್ನ ತಂದೆಯೊಬ್ಬನಿಗೆ ತಿಳಿಯುವುದೇ ಹೊರತು ಮತ್ತಾರಿಗೂ ತಿಳಿಯದು. ಪರಲೋಕದಲ್ಲಿರುವ ದೂತರಿಗೂ ತಿಳಿಯದು, ಮಗನಿಗೂ ತಿಳಿಯದು. ನೋಹನ ದಿವಸಗಳು ಹೇಗಿದ್ದವೋ ಹಾಗೆಯೇ ಮನುಷ್ಯ ಕುಮಾರನ ಪ್ರತ್ಯಕ್ಷತೆಯೂ ಇರುವುದು. ಹೀಗಿರಲಾಗಿ ನಿಮ್ಮ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿರ್ರಿ, ಎಚ್ಚರವಾಗಿರ್ರಿ. ಆದಿಕಾಂಡ 6ನೇ ಅಧ್ಯಾಯದಲ್ಲಿ ಏನಾಯಿತು ಅದನ್ನು ನೋಡೋಣ. 5ನೇ ವಚನದಿಂದ, ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗುವುದನ್ನು, ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ಮತ್ತು ಯೆಹೋವನು, ನಾನು ಸೃಷ್ಟಿಸಿದ ಮನುಷ್ಯ ಜಾತಿಯನ್ನು ಭೂಮಿಯ ಮೇಲಿನಿಂದ ಅಳಿಸಿಬಿಡುವೆನು. ಅದನ್ನು ಉಂಟು ಮಾಡಿದ್ದಕ್ಕೆ ನನ್ನಲ್ಲಿ ಪಶ್ಚಾತ್ತಾಪ ಹುಟ್ಟಿತು. ಮನುಷ್ಯರೊಂದಿಗೆ ಸಕಲ ಮೃಗ ಕ್ರಿಮಿ ಪಕ್ಷಿಗಳನ್ನು ಅಳಿಸಿ ಬಿಡುವೆನು ಅಂದುಕೊಂಡನು. ಆದರೆ ನೋಹನಿಗೆ ಯೆಹೋವನ ದಯವು ದೊರಕಿತು. ಏನ್ರಿ ಇದು? ನೋಹನ ಕಾಲದಲ್ಲಿ ಇರುವಂತೆ ಅಥವಾ ನೋಹನ ದಿನಗಳಲ್ಲಿ ಏನು ನಡೆಯಿತೋ ಅದೇ ನಡೆಯಲಿದೆ. ಅಂದರೆ ಏನು? ಆದಿಕಾಂಡ 6ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುವಂಥದ್ದು ಜನಸಂಖ್ಯೆ ಹೆಚ್ಚಳ. ಅಂದೂ ಆಗಿತ್ತು, ಆದರೆ ಇಂದು ಅದಕ್ಕೂ ಹೆಚ್ಚಾಗಿ ಅಲ್ಲವೇ? ಎಷ್ಟು ಉಲ್ಬಣ! 2ನೇ ವಾಕ್ಯ, ನೈತಿಕ ಕ್ಷೀಣತೆ, ನೈತಿಕ ಸಡಿಲತೆ, ನಡತೆ, ಅದರಲ್ಲಿ ವ್ಯತ್ಯಾಸ ಅಲ್ಲವೇ? ನಾವು ಅದನ್ನು ನೋಡುತ್ತೇವೆ ಅಲ್ಲವೇ?
ಅದು ಲೈಂಗಿಕ ನಡತೆ ಇರಬಹುದು, ನೈತಿಕವಾದ ಮೂಲಗಳ ಬಗ್ಗೆ ಇರಬಹುದು, ಕ್ರೂರತೆ ಇರಬಹುದು. ಸುತ್ತಮುತ್ತಲೂ ನಾವು ಈ ಸುದ್ದಿಪತ್ರಗಳನ್ನು ನೋಡುವಾಗ ಅಥವಾ ಈ ನ್ಯೂಸ್ ಚಾನಲ್ಸನ್ನು ನೋಡುವಾಗ ನಮಗೆ ಗೊತ್ತಾಗ್ತದೆ ಪ್ರತಿದಿನ ಎಷ್ಟು ಕ್ರೂರತೆ, ಎಷ್ಟು ತೊಂದರೆಗಳು, ನೈತಿಕ ಕ್ಷೀಣತೆ, ಮಾರಲ್ ಲ್ಯಾಕ್ಸಿಟಿ. 3ನೇ ವಾಕ್ಯ, ಆದಿಕಾಂಡ 6ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ, ದೇವರ ತಾಳ್ಮೆಗೂ ಒಂದು ಅಂತ್ಯವಿದೆ. ಆತನು ಹೇಳುವಂಥದ್ದೇನು? ನನ್ನ ಆತ್ಮವು, ಪವಿತ್ರಾತ್ಮವು ಯಾವಾಗಲೂ ಮನುಷ್ಯರೊಟ್ಟಿಗೆ ವಾದ ಮಾಡುತ್ತಲೇ ಇರುವುದಿಲ್ಲ. ಅದಕ್ಕೆ ಒಂದು ಶಾಶ್ವತವಾಗಿ ಮಾತನಾಡುವುದಿಲ್ಲ. ಅಂತ್ಯವಿದೆ. ದರ್ ಇಸ್ ಎನ್ ಎಂಡ್ ಪಾಯಿಂಟ್. 5ನೇ ಮತ್ತು 6ನೇ ವಚನಗಳು ನಾವು ಓದಿದವು. ಮನುಷ್ಯರ ಕೆಟ್ಟತನ ಭೂಮಿಯ ಮೇಲೆ ಹೆಚ್ಚಾಗ್ತಾ ಇದೆ. ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಬರೀ ಕೆಟ್ಟದ್ದು, ಬರೀ ಕೆಟ್ಟದ್ದು. ಸ್ವಾರ್ಥ ಚಿತ್ತ, ಅದು ನಮ್ಮಲ್ಲೂ ಸಾಧ್ಯ. ಪೌಲನು ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 21ನೇ ವಚನದಲ್ಲಿ ಹೀಗೆ ಹೇಳುತ್ತಾನೆ, ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆ ಹೊರತು ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದಿಲ್ಲ. ಬಹಳ ದುಃಖದಿಂದ ಬರೀತಾ ಇದ್ದಾನೆ. ಸುತ್ತಲೂ ಮುತ್ತಲೂ ನೋಡಿ ಸೆರೆಮನೆಯಿಂದ ಬರೀತಾ ಇದ್ದಾನೆ. ಸ್ವಕಾರ್ಯಗಳ ಮೇಲೆ ಮನಸ್ಸು ಹೊರತು ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದಿಲ್ಲ. ಆದರೆ ಇಂಥ ಜನಾಂಗದ ಮಧ್ಯ ನೋಹನು ತನ್ನ ನಂಬಿಕೆಯನ್ನು ದೇವರ ಮೇಲೆ ಇಟ್ಟಂಥವನು, ವಿಧೇಯನಾಗಿದ್ದನು. ಆತನಿಗೆ ತಿಳಿದಂಥ ಏನು ದೇವರು ಹೇಳಿದ್ದನೋ ಅದಕ್ಕೆ ಆತನು ವಿಧೇಯನಾಗಿ ತಾನು ಮಾಡಿದ ಸಂಗತಿಗಳು. 2 ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 9ನೇ ವಚನ, ಯೆಹೋವನು ಭೂಲೋಕದ ಎಲ್ಲ ಕಡೆಗಳಲ್ಲೂ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ. ಎಂಥ ಅದ್ಭುತವಾದ ವಾಕ್ಯ ಅಂತ ನೋಡಿ ಸಹೋದರ ಸಹೋದರಿಯರೇ. ಸೂಕ್ಷ್ಮವಾಗಿ ಲಕ್ಷ್ಯ ಕೊಟ್ಟು ಕೇಳಿರಿ. ನೋಡಿ, ದೃಷ್ಟಿ ಪ್ರಸರಿಸುತ್ತಾ ನೋಡುತ್ತಿರುತ್ತಾನೆ. ಹೊರಗಿನದನ್ನು ನೋಡುವುದಲ್ಲ, ಅಂತರಾಳವನ್ನು, ಹೃದಯವನ್ನು ನೋಡುವಂಥದ್ದು. ಭೂಲೋಕದ ಎಲ್ಲ ಕಡೆಗಳಲ್ಲೂ, ನಾನಿರುವ ಕಡೆ, ನೀವಿರುವ ಕಡೆ, ನೀವು ಇಂದು ಕುಳಿತಿರುವ ಕಡೆ ಆತನು ನೋಡುತ್ತಾ ಇದ್ದಾನೆ. ಯಥಾರ್ಥ ಮನಸ್ಸುಳ್ಳವರು, ತನ್ನ ಕಡೆಗೆ ಇಚ್ಛೆಯುಳ್ಳವರು, ಅವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ. ನೋಹನ ವಿಧೇಯತೆ ಏನಿತ್ತು? ಬಹುಶಃ ದೋಣಿ, ಹಡಗು, ಆ ನಾವೆ, ಅದನ್ನು ನಿರ್ಮಾಣ ಮಾಡಲಿಕ್ಕೆ 75 ಅಥವಾ 100 ವರ್ಷಗಳಾಗಿರಬೇಕು ಎಂದು ಜನರು ಹೇಳುತ್ತಾರೆ. ಅನೇಕ ಜನರು ಅವರನ್ನು ನೋಡಿ ನಗುತ್ತಾ ಇದ್ದರು. ಅಯ್ಯಯ್ಯೋ, ಏನು ಮಳ್ಳು ಹುಚ್ಚು, ಏನಾಯಿತು ಇವರಿಗೆ ಅರಳು ಮರಳು ಎಂದು ಭಾವಿಸಿದರು. ಇನ್ನೂ ಅನೇಕರು ಅವ್ರು ಹೇಳುವುದೇನೋ ಸತ್ಯ ಇರಬೇಕು, ಯಾಕಂದರೆ ಅವ್ರು ಹೇಳುವಾಗ ಏನೋ ನಮಗೆ ನಂಬಿಕೆ ಬರ್ತಾ ಇದೆ. ಆದರೆ ಇತರರು ಏನು ಅಭಿಪ್ರಾಯ ಹೇಳುತ್ತಾರೆ, ಅಯ್ಯೋಯ್ಯೋ ಅವ್ರ ಜೊತೆಯಲ್ಲಿ ಹೋದರೆ ನಮಗೆ ಗೇಲಿ ಮಾಡುತ್ತಾರೆ, ಆದ್ದರಿಂದ ಬೇಡಪ್ಪ, ಇವರ ಗೊಡವೆ ಬೇಡ ಎಂದು ಹೇಳಿದವರೂ ಇರ್ಬೋದು. ಇನ್ನೂ ಕೆಲವರು ನೋಡಿ, ಇವತ್ತು ಸ್ವಲ್ಪ ಅನಾನುಕೂಲ, ಈಗ ನನಗೆ ಪುರುಸೊತ್ತಿಲ್ಲ, ಅವಕಾಶವಿಲ್ಲ, ಇನ್ನು ನೋಡೋಣ, ಬರೋ ವರ್ಷ ನೋಡೋಣ ಅಥವಾ ಬರೋ ತಿಂಗಳು ನೋಡೋಣ ಎಂದು ಹೇಳಿದವರು ಇರ್ಬೋದು. ಕೆಲವರಿಗೆ ಸತ್ಯ ಗೊತ್ತಿತ್ತು, ನಂತರ ನೋಡೋಣ, ಅದರ ನಂತರ ನಾನು ಪ್ರತಿಕ್ರಿಯಿಸ್ತೇನೆ ಎಂದು ಹೇಳಿದವರು ಸ್ವಲ್ಪ ಸಮಯದ ನಂತರ ಆ ಸಮಯ ಬರಲೇ ಇಲ್ಲ. ಕೆಲವರೆಲ್ಲ ಕಲ್ಲೆಸೆದವರು ಇರ್ಬೋದು. ಏನು ನಮ್ಮನ್ನು ಏನೆಲ್ಲ ಮಾತನಾಡ್ತಾರೆ ನೋಡಿ ಈ ಹುಚ್ಚ ಎಂದು ಹೇಳಿ ಕಲ್ಲು ಎಸೆದವರೂ ಇರಬಹುದು. ಆದರೆ ನೋಹನಿಗೆ ಮನುಷ್ಯರ ಭಯ ಮುಖ್ಯವಿರಲಿಲ್ಲ, ದೇವರಿಗೆ ವಿಧೇಯನಾಗಿರುವಂಥದ್ದೇ ಮುಖ್ಯ. ಜ್ಞಾನೋಕ್ತಿಗಳು 29ನೇ ಅಧ್ಯಾಯ 25ನೇ ವಚನದಲ್ಲಿ ಹೀಗೆ ಹೇಳುತ್ತಾರೆ, ಮನುಷ್ಯನ ಭಯ ಉರುಳು, ಯೆಹೋವನ ಭರವಸ ಉದ್ಧಾರ.
ಜ್ಞಾನೋಕ್ತಿ 9:10 ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು. ಮನುಷ್ಯನ ಭಯ ಉರುಳು, ಯೆಹೋವನ ಭಯ ಜ್ಞಾನಕ್ಕೆ ಮೂಲ. ಪರಿಶುದ್ಧನ ತಿಳುವಳಿಕೆ ವಿವೇಕವು. ನೋಡಿ, ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ ನೋಹನು ಮಾಡಿದನು. 22ನೇ ವಚನ, ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ ನೋಹನು ಮಾಡಿದನು. ಅವಿಧೇಯನಾಗಿರುವುದೇ ಭಯ ಅವನಿಗೆ. ನೋಹನ ಸೂಚನೆಗಳನ್ನು ದೇವರು ಕೊಟ್ಟನು, ದೇವರು ಹೇಳಿದ ಪ್ರಕಾರ ಮಾಡಿದನು ಅಲ್ಲವೇ. 300 ಮೊಳ ಉದ್ದದ ನಾವೆ ಆ ಹಡಗು, 50 ಮೊಳ ಅಗಲ, ಅಂದರೆ ಅಂದಾಜಿಗೆ ಒಂದು 134 ಮೀಟರ್ ಉದ್ದ, ಅಥವಾ 440 ಅಡಿ ಉದ್ದ, ಅಂದರೆ ಫುಟ್ಬಾಲ್ ಸ್ಟೇಡಿಯಂ ಗ್ರೌಂಡ್ಸ್ ಅದಕ್ಕೂ ಸ್ವಲ್ಪ ಹೆಚ್ಚು ಜಾಸ್ತಿ ಉದ್ದ, ಸಾಧಾರಣ 72 ಅಡಿ ಅಗಲ. ಎಂಥ ಕಾರ್ಯ ಮಾಡಬೇಕಾಯಿತು, ಬಹಳ ಕಠಿಣವಾದ ಶ್ರಮ ಪಡಬೇಕಾಯಿತು. ಆದರೆ ವಿಧೇಯನಾಗಿದ್ದ, ಹೇಳಿದ, ಓ ಸ್ವಾಮಿ ತಾವು ಹೇಳಿದರೆ ನಾನು ಮಾಡ್ತೇನೆ, ಏನು ಹೇಳ್ತೀರಾ ಅದನ್ನು ಮಾಡ್ತೇನೆ. ಅಯ್ಯೋ ನನಗೆ ಅರ್ಥ ಆಗ್ತಾ ಇಲ್ಲ, ಆದರೆ ಸ್ವಾಮಿ ನೀನು ಹೇಳಿದ್ದ ನಾನು ನಂಬ್ತೇನೆ. ಮಳೆ ಬರಲಿದೆ, ಜಲಪ್ರಳಯ ಬರಲಿದೆ, ಹೌದೇ, ತಾವು ಹೇಳಿದರೆ ಮಾಡುತ್ತೇವೆ. ನಂಬಿಕೆಯಿಂದಲೇ ಆತನು ಮಾಡಿದನು. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 7ನೇ ವಚನ ಓದೋಣ. ನಂಬಿಕೆಯಿಂದಲೇ ನೋಹನು ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ ಭಯಭಕ್ತಿಯುಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೆಯನ್ನು ಕಟ್ಟಿ ಸಿದ್ಧ ಮಾಡಿದನು. ಆದ್ದರಿಂದ ಅವನು ಲೋಕದವರನ್ನು ದಂಡನೆಗೆ ಪಾತ್ರರೆಂದು ನಿರ್ಣಯಿಸಿಕೊಂಡು ನಂಬಿಕೆಯ ಫಲವಾದ ನೀತಿಗೆ ಬಾಧ್ಯನಾದನು. 8ನೇ ವಾಕ್ಯ, ಆದರೆ ನೋಹನಿಗೆ ಯೆಹೋವನ ದಯವು ದೊರಕಿತು, ಬಟ್ ನೋವಾ ಫೌಂಡ್ ಗ್ರೇಸ್ ಇನ್ ದ ಐಸ್ ಆಫ್ ದ ಲಾರ್ಡ್. ಆದರೆ ನಾವು ಹೇಳ್ಬೋದು, ಇಷ್ಟೆಲ್ಲ ಆಯಿತು, ಕೆಟ್ಟತನ ಇತ್ತು, ಈಗ ಪರಿಣಾಮ ಬರಲಿದೆ, ಶಿಕ್ಷೆ ಬರಲಿದೆ, ಆದರೆ ಬಟ್ ಇತರ ಕೆಲವು ವಚನಗಳು ಇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಹೀಗೆ ಓದ್ತೇವೆ, 23ನೇ ವಚನ, ಯಾಕಂದರೆ ಪಾಪವು ಕೊಡುವ ಸಂಬಳ ಮರಣ. ಆದರೆ ಬಟ್ ಆ ಪದವನ್ನು ಮಾತ್ರ ಕನ್ನಡ ತರ್ಜುಮೆಯಲ್ಲಿ ಬಿಟ್ಟಿದ್ದಾರೆ, ಅದು ಸರಿಯಲ್ಲ. ಆದರೆ ದೇವರ ಉಚಿತಾರ್ಥವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ. ಪಾಪದ ಸಂಬಳ ಏನು? ಮರಣ. ಆದರೆ ಬಟ್ ಉಚಿತಾರ್ಥವರ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ. ಅದು ಉಚಿತ, ಅದು ವರ. ಬೇಕು ಸ್ವಾಮಿ, ನಿನ್ನನ್ನು ನಂಬಿದ್ದೇನೆ, ಇನ್ನೊಂದು ಆಸರೆ ಇಲ್ಲ. 1 ಕೊರಿಂಥ 10 ಮತ್ತು 13ನೇ ವಚನ, ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಿಲ್ಲ. ಆದರೆ ದೇವರು ನಂಬಿಗಸ್ತನು. ಬಟ್ ಗಾಡ್ ಈಸ್ ಫೇತ್ಫುಲ್. ಆದರೆ ದೇವರು ನಂಬಿಗಸ್ತನು. ಶೋಧನೆಗಳು ಬರುವವು, ತೊಂದರೆಗಳು, ಕಷ್ಟಗಳು ಬರುವವು, ಆದರೆ ದೇವರು ನಂಬಿಗಸ್ತನು. ಎಷ್ಟು ಉತ್ತಮವಾದ ವಚನ ನೋಡಿ. ಆದಿಕಾಂಡ 50ನೇ ಅಧ್ಯಾಯ 20ನೇ ವಚನದಲ್ಲಿ, ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದಿರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. ಯೋಸೇಫನು ಹೇಳ್ತಾ ಇದ್ದಾನೆ ತನ್ನ ಸಹೋದರರಿಗೆ, ನೀವು ನನ್ನನ್ನು ಕೊಲ್ಲಿಕ್ಕೆ ಪ್ರಯತ್ನ ಪಟ್ರಿ, ನನ್ನನ್ನು ಮಾರಿಬಿಟ್ರಿ, ಎಲ್ಲ ಮಾಡಿದ್ರಿ, ಕೆಟ್ಟದ್ದನ್ನು ಮಾಡಬೇಕು ಎಂದು ಆಲೋಚಿಸಿದ್ರಿ, ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದಿರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. ಆದರೆ ಬಟ್ ಗಾಡ್, ಆತನ ಹಿಸ್ ಇಂಟರ್ವೆನ್ಷನ್,
ದೇವರು ತನ್ನದ ಹಸ್ತಕ್ಷೇಪವನ್ನು ಮಾಡಿದ್ದಾನೆ. ಆದರೆ ದೇವರ ಇಚ್ಛೆಯಿಂದ ಹೀಗೆ ನಡೆಯಿತು. ಮತ್ತಾಯ 19ನೇ ಅಧ್ಯಾಯ 26ನೇ ವಚನ. ಮತ್ತಾಯ 19:26. ಯೇಸು ಅವರನ್ನು ದೃಷ್ಟಿಸಿ ನೋಡಿ, ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯವೇ ಅಂದನು. ಶಿಷ್ಯರು ಕೇಳ್ತಾರೆ, ಹೇಗ್ರಿ, ಹಾಗಾದರೆ ಹೇಗೆ ರಕ್ಷಣೆ ಸಾಧ್ಯವೇ? ಆಗ ಯೇಸುಸ್ವಾಮಿ ಹೇಳಿದ್ದು, ದೃಷ್ಟಿಸಿ ನೋಡಿ, ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯವೇ. ಆದರೆ ದೇವರಿಗೆ ಎಲ್ಲವೂ ಸಾಧ್ಯ. ಅದನ್ನೇ ಓದಿದ್ದು ನಾವು ಆದಿಕಾಂಡ 6ನೇ ಅಧ್ಯಾಯದಲ್ಲಿ 8ನೇ ವಚನ. ಆದರೆ ನೋಹನಿಗೆ ಯೆಹೋವನ ದಯವು ದೊರಕಿತು. ನೋಡಿ, ವಿಮೋಚನಕಾಂಡ 12ನೇ ಅಧ್ಯಾಯದಲ್ಲಿ ಇಸ್ರಾಯೇಲ್ ಜನಾಂಗವನ್ನು ಐಗುಪ್ತ ದೇಶದಿಂದ ಹೊರಕ್ಕೆ ತರುವಂಥ ಆ ಸನ್ನಿವೇಶದ ಬಗ್ಗೆ ವಿವರಿಸಿದ್ದಾರೆ. ಸಂಹರಿಸುವ ದೂತನು, ಆ ಮರಣದೂತನು ಬರುತ್ತಿದ್ದಾನೆ. ಬರುವಾಗ ಈಗ ಪ್ರತಿ ಮನೆಗಳಲ್ಲಿ ಬಾಗಿಲಲ್ಲಿ ರಕ್ತದ ಗುರುತಿದ್ದರೆ ಅದನ್ನು ಬಿಟ್ಟು ಹೋಗ್ತಾನೆ. ಅಲ್ಲಿ ನೋಡಿ, ಹಲೋ, ನೀವಿದ್ದೀರಾ, ಒಳ್ಳೆಯವರಿದ್ದರೆ ನಾನು ಬರಲ್ಲ ಎಂದು ಹೇಳಿಲ್ಲ. ಆ ರಕ್ತದ ಗುರುತಿದ್ದರೆ ಅದನ್ನು ಬಿಟ್ಟು ಹೋಗ್ತಾನೆ. ನೋಡಿ ಸಹೋದರ ಸಹೋದರಿಯರೇ, ಸೂಕ್ಷ್ಮವಾಗಿ ಲಾಲಿಸಿ ಕೇಳಿ. ಯೇಸು ಕ್ರಿಸ್ತನ ರಕ್ತ ಅದು ಪಾಪ ಪರಿಹಾರದ ಬಲಿದಾನದ ರಕ್ತ. ಅಂದು ಬಾಗಿಲ ಮೇಲೆ ಗುರುತಿನ ಈ ರಕ್ತ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಹೊಯ್ದ ರಕ್ತದ ಒಂದು ಪ್ರಕಾರ. ನಾವು ಆ ಪಾಪದ ಸಂಬಳ ಮರಣ, ಹೌದು ಸ್ವಾಮಿ, ನಿನ್ನನ್ನು ನಂಬಿದ್ದೇನೆ, ನನ್ನ ಪಾಪದ ಕ್ಷಮಾಪಣೆಯನ್ನು ನೀನು ಪಡೆದುಕೊಂಡಿದ್ದಿ, ಶಿಕ್ಷೆಯನ್ನು ನೀನು ಅನುಭವಿಸಿದ್ದಿ. ಆ ಹೊರಗಿನ ವಿಷಯಗಳಲ್ಲ, ಜಾತಿ ಧರ್ಮಗಳಲ್ಲ, ಆಂತರಿಕವಾದದ್ದು. ನಂಬಿಕೆಗೆ ನೀನು ಫಲ ಕೊಡುತ್ತಿ. ಮಕ್ಕಳಾಗುವ ಅಧಿಕಾರವನ್ನು ನಮಗೆ ನೀನು ಕೊಡುತ್ತಿ. ನಾವು ಹಿಂಬಾಲಿಸುತ್ತೇವೆ. ಹೌದು, ಎಂಥ ಅಮೂಲ್ಯವಾದ ಈ ವಿಚಾರ ಅಲ್ಲವೇ? ಕೀರ್ತನೆ 91ನೇ ಅಧ್ಯಾಯ 91ನೇ ಕೀರ್ತನೆ 14 ಮತ್ತು 15ನೇ ವಚನಗಳು. ಅವನು ನನ್ನಲ್ಲಿ ಆಸಕ್ತನಾಗಿರೋದ್ರಿಂದ ಅವನನ್ನು ರಕ್ಷಿಸುವೆನು, ನನ್ನ ನಾಮವನ್ನು ಅರಿತವನಾಗಿರೋದ್ರಿಂದ ಅವನನ್ನು ಉದ್ಧರಿಸುವೆನು. ಅವನು ನನಗೆ ಮೊರೆಯಿಡುವಾಗ ಸದುತ್ತರವನ್ನು ದಯಪಾಲಿಸುವೆನು. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು. ನೋಡಿ ಆತ್ಮೀಯ ಸ್ನೇಹಿತನೇ, ನನ್ನ ಮಾತನ್ನು ಕೇಳಿ. ನೋಹನು ನಿರ್ಮಿಸಿದ ನಾವೆ, ಆ ದೋಣಿ ಕ್ರಿಸ್ತನ ಪ್ರಕಾರ. ಅವನ ಮೇಲೆ ನಂಬಿಕೆ ಇಟ್ಟಿದ್ದೀರಾ? ಶಿಲುಬೆಯನ್ನು ಧರಿಸುವಂಥದ್ದು ಅಥವಾ ಬೈಬಲ್ ಹಿಡಿದುಕೊಂಡ್ರೆ ಅದರ ಪರಿಣಾಮವೇನೂ ಇಲ್ಲ. ಅದರಿಂದ ಯಾರೂ ರಕ್ಷಣೆ ಹೊಂದುವುದು ಸಾಧ್ಯವಿಲ್ಲ. ಆದರೆ ಕ್ಷಮಾಪಣೆಯನ್ನು ಕೇಳುವಾಗ, ನಂಬಿಕೆಯನ್ನಿಡುವಾಗ, ಸ್ವಾಮಿ ನಿನ್ನ ನಂಬಿದ್ದೇನೆ, ಆ ಮೋಕ್ಷದ ದೋಣಿಯನ್ನು ನಾವು ಪ್ರವೇಶಿಸುತ್ತೇವೆ ಅಲ್ಲವೇ? ನೋಹನ ಸಮಯದಲ್ಲಿ, ಕಾಲದಲ್ಲಿ ಜನರು ಏನು ಮಾಡ್ತಾ ಇದ್ದರು? ಅವರು ಸಾಧಾರಣ ಕಾರ್ಯಗಳನ್ನು ಮಾಡ್ತಾಯಿದ್ರು, ನೈತಿಕ ಮೌಲ್ಯಗಳನ್ನು ಕಳೆದುಕೊಂಡಿದ್ದರು. ಆದರೆ ಯಾವಾಗಲೂ ಎಲ್ಲ ಸಂಗತಿಗಳು, ವ್ಯಾಪಾರ, ಮದುವೆ ಮಾಡುವುದು, ಮದುವೆ ಮಾಡಿ ಕೊಡುವಂಥದ್ದು, ಉಣ್ಣುವುದು, ಕುಡಿಯುವುದು, ಅದರ ಮೇಲೆ ವಿಚಾರ, ಅದರ ವ್ಯವಹಾರ ಹೊರತಾಗಿ ಬೇರೆ ಏನೂ ಇಲ್ಲ. ಮೇಲೆ ನೋಡಲೇ ಇಲ್ಲ. ಯಾರೋ ಒಬ್ಬರು ಹೇಳಿದ್ದು, ಒಂದು ಹಂದಿಯನ್ನು ವಧೆ ಮಾಡಲಿಕ್ಕೆ, ಮಾಂಸ ಮಾಡಲಿಕ್ಕೆ ತೆಗೆದುಕೊಂಡು ಹೋಗುವಾಗ ಮೊಟ್ಟ ಮೊದಲನೇದಾಗಿ ಅದು ಮೇಲೆ ನೋಡಿ ಆಕಾಶವನ್ನು ನೋಡಿ ಏನು ಹೇಳಿತಂತೆ, ಅಯ್ಯೋ ಇಷ್ಟು ಸುಂದರ ನೋಡಿ. ಅದುವರೆಗೂ ಕೆಳಗೆ ನೋಡಿ, ಅಲ್ಲಿನ ಆ ವಾಸನೆಯ ಅದೇ ಬಹಳ ಉತ್ತಮ ಎಂದು ಹೇಳಿ ನಡೆಯುವಂಥ ಸಂಗತಿ.
ಪರಲೋಕದ ಕಾರ್ಯ, ಆಕಾಶದಲ್ಲಿರುವ ಆ ಅದ್ಭುತ ಕಾರ್ಯಗಳನ್ನು ಮರೆತು ಬಿಟ್ಟು ನಡೆಯುವಂಥ ಕಾರ್ಯ, ಸನ್ನಿವೇಶ ಸಾಧ್ಯವೇ? ನಮಗೂ ಅದು ಸಾಧ್ಯ. ಪರಲೋಕದ ಕಾರ್ಯಗಳನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟು ನೋಹನ ದಿನಗಳಲ್ಲಿ ಜನರು ನಡೆದಂತೆ ನಾವು ಇಂದು ನಡೆಯುವುದು ಸಾಧ್ಯ. ಯಾಕೆ? ನಾವು ಮಾತ್ರವಲ್ಲ, ಸುತ್ತಮುತ್ತಲೂ ಇರುವಂಥದ್ದು ಎಲ್ಲವೂ ಅದೇ ವಿಧವಾಗಿ ಇರುವಂಥ ಆ ಸಮಯವಿದು. ಆದ್ದರಿಂದ ನಾವು ಮನಪೂರ್ವಕವಾಗಿ ಹೇಳಬೇಕು, ಇಲ್ಲ, ಇದನ್ನು ಬಿಟ್ಟು ನಾನು ಮೇಲೆ ನೋಡ್ತೇನೆ. ದೇವರ ವಿಚಾರ ಹೌದು, ಇದನ್ನು ಬಿಟ್ಟು ಬೇರೆ ಮಾರ್ಗಕ್ಕೆ ನಾನು ಹೋಗಲಿದ್ದೇನೆ. ನೋಹನು ಕರೆದನು, ಬನ್ನಿ ಬನ್ನಿ ಬನ್ನಿ. ತನ್ನ ಕುಟುಂಬ ಹೊರತಾಗಿ ಬಾಕಿ ಯಾರೂ ಬರಲಿಲ್ಲ. ಆದರೆ ಕೊನೆಗೂ ದೇವರೇ ಬಾಗಿಲನ್ನು ಮುಚ್ಚಿದನು. ಜಲಪ್ರಳಯ ಬಂದಾಗ ಜನರಿಗೆ ಒಳಗೆ ಹೋಗಲಿಕ್ಕೆ ಸಾಧ್ಯವಾಗಲಿಲ್ಲ. ಇಂದು ರಕ್ಷಣೆಯ ಸಮಯ, ನಮಗಿದೆ ಆಹ್ವಾನ. ಸ್ವಾಮಿ, ನಿನ್ನ ಕರೆಗೆ ನಾನು ಓಗೊಡುತ್ತೇನೆ. ನಾವೆಯೊಳಕ್ಕೆ, ಆ ರಕ್ಷಣೆಯ ನಾವೆಯೊಳಕ್ಕೆ ಬರಲಿಕ್ಕೆ ಇಂದು ನನಗೆ ವಿಶ್ವಾಸ. ಬರುತ್ತೇನೆ ಸ್ವಾಮಿ, ನಿನ್ನನ್ನು ಹಿಡಿದುಕೊಂಡು ಬರುತ್ತೇನೆ, ನಿನ್ನನ್ನು ನಂಬಿ ಬಂದಿದ್ದೇನೆ ಎಂದು ಬೇಡೋಣವೇ? ನಮಗಿದೆ ಆಹ್ವಾನ, ಪ್ರೀತಿಯ ಆಹ್ವಾನ, ಪ್ರೇಮದ ಆಹ್ವಾನ, ಕ್ಷಮಾಪಣೆ ಮತ್ತು ನಿತ್ಯ ಜೀವ. ಎಂಥ ಅದ್ಭುತವಾದ ಸಂಗತಿ! ಪ್ರಾರ್ಥನೆ ಮಾಡೋಣವೇ? ನಾವೆಲ್ಲಿದ್ದರೂ ತಲೆಗಳನ್ನು ಬಾಗೋಣ, ಪ್ರಾರ್ಥನೆ ಮಾಡೋಣ. ಯೇಸು ಸ್ವಾಮಿಯೇ, ನೋಹನು ನಾವೆಯನ್ನು ಸಿದ್ಧ ಮಾಡಿದ ಹಾಗೆ ನೀನು ನಮಗೋಸ್ಕರ ರಕ್ಷಣೆಯ ದಾರಿಯನ್ನು ಸಿದ್ಧ ಮಾಡಿದ್ದಿ. ಪಾಪ ಕ್ಷಮೆಯನ್ನು ನೀಡಿದ್ದಿ. ಶಿಲುಬೆಯಲ್ಲಿ ನನಗಾಗಿ, ನಮಗಾಗಿ ಮರಣ ಶಿಕ್ಷೆಯನ್ನು, ದಂಡನೆಯನ್ನು ಒಪ್ಪಿಕೊಂಡಿ. ಪಾಪರಹಿತನು ನೀನು, ಆದರೆ ನಮ್ಮನ್ನು ಕ್ಷಮಿಸೋದಕ್ಕಾಗಿ ಆ ದಂಡನೆಗೆ ನೀನು ಪಾತ್ರನಾದೆ. ಸ್ವಾಮಿ, ನಿನ್ನನ್ನು ನಂಬಿದ್ದೇವೆ, ಬಂದಿದ್ದೇವೆ. ನಮ್ಮ ಹೃದಯಗಳನ್ನು ನೋಡುವಂಥವನು, ಅಂತರಾಳದ ಕಣ್ಣೀರನ್ನು ತಿಳಿದುಕೊಂಡವನು, ದೃಷ್ಟಿಸುವವನು ನೀನು. ಆದ್ದರಿಂದ ಸ್ತೋತ್ರ ಸ್ವಾಮಿ. ಯೇಸು ಸ್ವಾಮಿಯ ಮುದ್ದು ಹೆಸರಿನಲ್ಲಿ ನಾವು ಬೇಡಿದ್ದೇವೆ. ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.